ಡೇ 16 ಆಫ್ ಫಾರ್ಮಿಂಗ್ ಲಾಗ್. ಸೇಮ್ ರೂಟೀನ್. ಅದೇ ದನ, ಅದೇ ಹಾಲು, ಅದೇ ನಾನು, ನೀನು. ನಮ್ಮಮ್ಮ ಬಟ್ಟೆ ತೊಳಿಬೇಕು, ನೀರ್ ಹಾಕೊಂಡ್ ಬಾ ಅಂದ್ರು. ಹೋಗ್ ನೋಡ್ತೀನಿ, ನಾಜುಲೇ ಇಲ್ಲ. ಆಮೇಲೆ ಅಣ್ಣ ಅಪ್ಪಾಜಿಗೆ ಫೋನ್ ಮಾಡಿ ಕೇಳ್ದೆ, ಅವರು ಇಲ್ಲ ಅಂದ್ರು. ತಗೊಳಪ್ಪ, ಇದನ್ನ ಯಾರು ಎತ್ಕೊಂಡು ಹೋದ್ರು ಅಂತ ಅಲ್ಲೇ ನೋಡ್ತಿದ್ದೆ. ಒಂದ್ಸಲ ನೋಡಿದ್ರೆ ಸಮಾಧಾನ ಆಗಲ್ಲ, ಅದಕ್ಕೆ ತಿರ್ಗಾ ಮುರ್ಗಾ ಅಲ್ಲೇ ನೋಡಿದೆ. ಅದನ್ನ ನೋಡಿದ್ರೆ ಪಕ್ಕದವ್ರು ಹಾಕೊಂಡವ್ರೆ. ನಾನು ಮುಂಚೆನೆ ನೋಡಿದ್ದೆ, ಅದು ಸೇಮ್ ಅವ್ರದ್ದು ಅದೇ ತರ ಇದೆ. ಅವ್ರದೇ ಅನ್ಕೊಂಡು ಗಾಬರಿಲಿ ಎಲ್ಲ ಹುಡುಕಿ ಕೇಳ್ದೆ. ಆಮೇಲೆ ಹೇಳ್ತವ್ರೆ ಇದು ನಿಮ್ದೇ ಅಂತ. ನಮ್ ಮೇಡಮ್ನ ಒಂದ್ ರೌಂಡ್ ಬೀಟ್ ಹಾಕ್ಸಿ ಅಲ್ಲಿಂದ ರೆಡಿಯಾಗಿ ಸಾಸ್ವಳ್ಳಿಗೆ ಹೋದ್ವಿ. ಒಂದು ಸೀರೆ ತಗೊಂಡು ಅಜ್ಜಿಂಗ್ ಕರ್ಕೊಂಡು ಮದ್ವೆಗೆ ಎಂಟ್ರಿ. ಹೋಗ್ತಿದ್ದಂಗೆನೆ ಅಲ್ಲಿ ಸಪ್ತಪದಿ ಶಾಸ್ತ್ರ ಆಗ್ತಿತ್ತು. ಅಲ್ಲಿ ಒಂದ್ ಅಣ್ಣ ಫೋನ್ ಅಲ್ಲಿ ಮಾತಾಡ್ತಿತ್ತು. ಅವರು ಕೇಳಿದ್ರು ಈ ಅಣ್ಣನ ಎಲ್ಲಿದೆಯೋ ಅಂತ. ಈ ಅಣ್ಣ ಏನ್ ಹೇಳ್ಬೋದು, ನಾನ್ ಇಲ್ಲೇ 7 ಹೆಜ್ಜೆ ಇಡ್ತಾರಲ್ಲ ಅಲ್ಲಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ನಾನೆಂದೆ, ಅಣ್ಣ ಅದು 7 ಹೆಜ್ಜೆ ಅಲ್ಲ, ಸಪ್ತಪದಿ ಅಂತಾರೆ ಅಂದೆ. ಯಪ್ಪ, ಏನೇನ್ ನೋಡಿಯಾ, ಏನೇನ್ ಕೇಳಿಯಾ. ಹಂಗೆ ಹೋಗಿದ್ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಗೊತ್ತಲ್ಲ ಗ್ಲಾಸ್ ಎಲ್ಲಿ ಕಾಣುತ್ತೋ ಅಲ್ಲೇ ಬಂದು ಗೆಟಪ್ ಚೇಂಜ್ ಮಾಡಿ ಇನ್ನೇನು ಹೊಲಕ್ಕೆ ಹೋಗ್ಬೇಕು. ಬಂತು ಮಳೆ ಬಂತು. ನಿಮ್ ಕಡೆನು ಬಂತ ಬ್ರೋ? ನಮ್ಗಂತೂ ಹೋಳಿಗೆ ಉಂಡಷ್ಟು ಖುಷಿ ಆಯ್ತು ಮಾರೆ. ಇವಾಗ ಎಲ್ಲಿ ಹೋಳಿಗೆ ಉಣ್ತಾರೆ, ಎಲ್ಲ ತಲೆ ಕಾಲೆ. ಕೋಳಿ ರುಚಿ ಕಂಡವನು ಹೋಳಿಗೆ ಉಣ್ತಾನ ಅಂತ ಗಾದೆನೇ ಇದೆ ಬ್ರೋ. ನನ್ಗಂತೂ ಚಿಕ್ಕವನಿದ್ದಾಗಿಂದನೂ ಸಿಹಿ ಅಂದ್ರೆ ಆಗಲ್ಲ. ಸಿಹಿ ಅಂದ್ರೆ ತಲೆ ಒಂಥರ. ಇವತ್ ಬೇರೆ ರೆಸ್ಟೇ, ಸೊ ಜಿಮ್ ಇಲ್ಲ. ಸಿಗುವ ನಾಳೆ. ಬಾಯ್ ಬಾಯ್.